ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರತಿಭಾ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ವಿಡಿಯೋ ಬಂದುಬಿಟ್ಟು ಹಳ್ಳಿ ಸ್ಟೈಲ್ ಮಾದಲಿ ಸ್ಪೆಷಲ್. ಆ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮೊದಲಿನ ವಿಡಿಯೋದಲ್ಲಿ ನೋಡ್ಬೋದು, ಈ ರೀತಿಯಾಗಿ ಚಪಾತಿನ ನಾವು ಮಾದಲಿಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕಬೇಕು, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ಪುಡಿ ಪುಡಿಯಾಗಿ ಇವಾಗ ನೋಡ್ರಿ, ರವೆ ಇರುತ್ತಲ್ಲ, ಸಣ್ಣ ರವೆ, ಆ ರೀತಿಯಾಗಿ ಪೌಡ್ರ್ ಟೈಪ್ ಆಗ್ತೈತಿ. ಒಂದೆರಡು ಸರಿ ಜಾಸ್ತಿ ಸುತ್ತಿಸಿದ್ವಿ ಅಂದರೆ ಸಾಣಿಗೆ ಹಿಡಿಯುವಂಥ ಅವಶ್ಯಕತೆಯೂ ಇರೋದಿಲ್ಲ. ಆ ರೀತಿಯಾಗಿ ಸಣ್ಣಗೆ ಪೌಡ್ರ್ ಟೈಪ್ ಆಗ್ತೈತಿ ಇದು. ಇದೇ ರೀತಿಯಾಗಿ ಎಲ್ಲನೂ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕಿದರೆ ಲೋಡ್ ಆಗಿಬಿಡ್ತೈತಿ ಮಿಕ್ಸಿ. ಯಾಕಂದರೆ ಇದು ಮೊದಲೇ ದಪ್ಪವಾಗಿರ್ತೈತಿ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೋಬೇಕು. ಈ ವಿಡಿಯೋದಲ್ಲಿ ಪ್ರತಿಯೊಂದು ಹಂತವನ್ನು ತುಂಬ ಸರಳವಾಗಿ ತೋರಿಸಿದ್ನಿ. ಮತ್ತು ಯಾವ ಸಮಯದಲ್ಲಿ ಯಾವ ಥರ ಮಾಡಬೇಕು, ಯಾವ ಪದಾರ್ಥಗಳನ್ನು ಸೇರಿಸಬೇಕು, ಯಾವ ರೀತಿಯಲ್ಲಿ ಮಿಶ್ರಣ ಮಾಡಬೇಕು. ಮನೆಯಲ್ಲೇ ಮಾಡಿದ ಆಹಾರ ಯಾವಾಗಲೂ ಆರೋಗ್ಯಕರ ಅಂತಂದು ಹೇಳ್ಬೋದು, ಮತ್ತು ಸ್ವಚ್ಛ ಕೂಡ ಹೌದು. ಅಂಗಡಿಯಿಂದ ಸಿಹಿ ತಿನಿಸು ತರದೆ ಮನೆಯಲ್ಲಿ ಸಿಹಿ ತಯಾರಿಸಿಕೊಳ್ಳಿ. ಆತ್ಮೀಯರೇ, ಮನೆಯಲ್ಲೇ ಮಾಡಿದ ಈ ತರಹದ ಸಾಂಪ್ರದಾಯಿಕ ಅಡುಗೆ ರುಚಿಯು ಹೆಚ್ಚು ಮತ್ತು ಶುಚಿಯೂ ಹೆಚ್ಚಾಗಿರ್ತೈತಿ. ನಾನು ಇದನ್ನ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ನಾನು ಇದನ್ನ ಸಕ್ಕರೆ ಹಾಕಿ ಮಾದಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸಕ್ಕರೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಸಕ್ಕರೆ ಪುಡಿನ ರೆಡಿ ಮಾಡೋಂಥ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಅಷ್ಟೂ ಸಕ್ಕರೆ ಹಿಟ್ಟು ಆ ಮಾದಲಿ ಜೊತೆ ಎಲ್ಲ ಕೂಡ್ಕೋಬೇಕು. ಆ ರೀತಿ ಮಿಕ್ಸ್ ಆಗಬೇಕು. ನೀಟಾಗಿ ಪದೇ ಕೈಯಾಡಿಸೋದ್ರಿಂದ ಮಾದಲಿ ಮತ್ತು ಸಕ್ಕರೆ ಎರಡೂ ಕೂಡಿ ಒಳ್ಳೆ ಕಾಂಬಿನೇಷನ್ ಆಗಿ ಸ್ವೀಟಾಗಿ ಹೊರಹೊಮ್ಮತೈತಿ. ಅದಕ್ಕೋಸ್ಕರ ಪದೇ ಕೈಯಾಡಿಸ್ಕೋಬೇಕು. ಕುಟುಂಬದವ್ರ ಜೊತೆ ಕೂಡಿಕೊಂಡು ಇಂತಹ ಸಿಹಿ ತಿನಿಸನ್ನು ಹಬ್ಬ ಹರಿದಿನಗಳಲ್ಲಿ ಸವಿಯೋದು ಸಂತೋಷವೇ ಬೇರೆ. ಅದೊಂಥರ ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ, ಹಾಗೆ. ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಸಲಹೆಗಳು ನನಗೆ ಮತ್ತು ನಿಮ್ಮ ಅಭಿಪ್ರಾಯಗಳು ನನಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂಥರ ಪ್ರೇರಣೆ ನೀಡ್ತೈತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಿರ್ಬೋದು, ನಾನು ಸ್ವಲ್ಪನೂ ಕೈ ಬಿಡದೆ ಪದೇ ಕೈಯಾಡಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಾದಲಿನೂ ಸಹ ಸಕ್ಕರೆಯಲ್ಲಿ ಪದೇ ಕೈಯಾಡಿಸಿ ಅದು ಕೂಡ್ಕೋಬೇಕು. ಅದ್ರ ಜೊತೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಸಹ ಹಾಕ್ಕೋಬಹುದು. ಬೆಲ್ಲದಂತೂ ಇನ್ನೂ ಟೇಸ್ಟಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ರುಚಿನೂ ಹೆಚ್ಚು ಮತ್ತು ಶಕ್ತಿ ಕೂಡ ಹೆಚ್ಚಿಗೆ ಅಂತಂದೇ ಹೇಳಬಹುದು. ನೋಡ್ರಿ, ಈ ರೀತಿ ಪದೇ ಕೈಯಾಡಿಸ್ಕೊತಾ ಇರಬೇಕು. ಇವಾಗಲೇ ನಾನು ಇದಕ್ಕೆ ಕಂಪಿನ ಸಾಮಾನು ಹಾಕಿದ್ದೀನಿ. ಆ ಕ್ಲಿಪ್ ಮಿಸ್ ಆಗೈತಿ. ಏನಪ್ಪ ಅಂದರೆ ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಇರುತ್ತಲ್ಲ, ಅದನ್ನ ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡಂಥ ಪುಡಿನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಾದಲಿಗಂತೂ ಜಾಜಿಕಾಯಿ ಹಾಕಲೇಬೇಕು, ಅಂದರೆ ಟೇಸ್ಟೂ ಜಾಸ್ತಿ ಇರ್ತೈತಿ. ಮತ್ತೇನಂದರೆ ಘಮನೂ ಹಾಗೇ ಇರ್ತೈತಿ. ಸೂಪರಾಗಿ ಘಮ ಅಂತ ಸ್ಮೆಲ್ ಬರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನಷ್ಟು ಸಾಂಪ್ರದಾಯಿಕ, ಸರಳ ಮತ್ತು ರುಚಿಯಾದ ಅಡುಗೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡ್ರಿ, ಇವಾಗ ಫೈನಲ್ ಆಗಿ ಈ ರೀತಿ ಆಯಿತು. ಈ ರೀತಿ ಆದಂಥ ಮಾದಲಿನ 1-2 ತಾಸು ಹಾಗೇ ಬಿಟ್ಬಿಡಬೇಕು. ಇವಾಗೇನೂ ಹಾಕೋದು ಅದೆಲ್ಲ ಮಾಡಬಾರ್ದು. 1-2 ತಾಸು ಆದಮೇಲೆ ಅದು ಸಕ್ಕರೆ ಸಂಪೂರ್ಣವಾಗಿ ಮಾದಲಿ ಜೊತೆ ಸೇರ್ಕೊಳ್ತೈತಿ. 2 ತಾಸು ಆದ ನಂತರ ನಾನಿವಾಗ 2-3 ತಾಸು ಬಿಟ್ಟಾದಮೇಲೆ ನೋಡ್ರಿ, ಇವಾಗ ಸಕ್ಕರೆ ಎಲ್ಲ ಮಾದಲಿ ಜೊತೆ ಕೂಡ್ಕೊಂಡ್ಬಿಟ್ಟೈತಿ. ಇದಕ್ಕೆ ನಾನು ಡೆಕೋರೇಷನ್ಗೋಸ್ಕರ ಒಂದು ಸ್ವಲ್ಪ ಪುಟಾಣಿನ ಹಾಕ್ತಾಯಿದ್ದೀನಿ. ಪುಟಾಣಿ ಹಾಕೋದು ಟೇಸ್ಟೂ ಆಗಿರ್ತೈತಿ, ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತೈತಿ. ಮತ್ತು ಬೇಕಿದ್ದರೆ ಇನ್ನೂ ಅದಕ್ಕೆ ಕೆಲವೊಂದಿಷ್ಟು ಜನ ಕೊಬ್ಬರಿ ಹಾಕ್ತಾರೆ. ಕೊಬ್ಬರಿನ ಸಣ್ಣಗೆ ತುರ್ಕೊಂಡು ಹಾಕೋಬಹುದು, ಅದು ಕೂಡ ಚೆನ್ನಾಗಿರ್ತೈತೆ ಅಂತಂದು ಹೇಳಬಹುದು. ಫೈನಲ್ ಆಗಿ ಹಿಂಗೆ ರೆಡಿ ಆಯ್ತು ನೋಡ್ರಿ ನಮ್ಮ ಮಾದಲಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಅಂತಂದು ಹೇಳಬಹುದು. ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್. ಸರ್ವೇ ಜನ ಸುಖಿನೋ ಭವಂತು. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ.